ನಮಸ್ಕಾರ, ಫ್ರೀಡಮ್ ನ್ಯೂಸ್ಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ಬಿಹಾರದಲ್ಲಿ ರಾಜ್ಯಸಭೆಯತ್ತ ಸಿಎಂ ನಿತೀಶ್ ಕುಮಾರ್ ಈಗ ಗಮನ ಹರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವರೀಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎನ್ನುವಂತಹ ವಿಚಾರ ಕೂಡ ಓಡಾಡ್ತಾ ಇದೆ. ಬಿಹಾರದಲ್ಲಿ ರಾಜ್ಯಸಭೆಯತ್ತ ಅಲ್ಲಿನ ಸಿಎಂ ಗಮನ ಹರಿಸ್ತಾ ಇದ್ದಾರೆ. ಬಿಹಾರ ರಾಜ್ಯಕ್ಕೆ ನೂತನ ಸಾರಥಿ ಯಾರು ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದಲಿತ ನಾಯಕನಿಗೆ ಸಿಎಂ ಪಟ್ಟವೋ ಅಥವಾ ಬೇರೆಯವರಿಗೆ ಯಾರಾದರೂ ಕೊಡ್ತಾರಾ ಅಂತ. ಅಮಿತ್ ಶಾ ಬಂಟನಿಗೆ ಸಿಂಹಾಸನವೋ ಎನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸ್ಥಾನಕ್ಕೆ ಯಾರು ನೇಮಕ ಎಂಬ ಕುತೂಹಲ ಸೃಷ್ಟಿಯಾಗಿದೆ. ಆತಂಕ ಮತ್ತೆ ಚರ್ಚೆ ಹೆಚ್ಚಾಗಿದೆ. ಡಿಸಿಎಂ ಸಾಮ್ರಾಟ್ ಚೌಧರಿ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಗೃಹ ಸಚಿವ ಅಮಿತ್ ಶಾ ಆಪ್ತ ಆಗಿರುವಂತಹ ನಿತ್ಯಾನಂದ್ ರೈ ರೇಸ್ನಲ್ಲಿದ್ದಾರೆ. ಬಿಜೆಪಿಯ ಸಂಜೀವ್ ಚೌರಾಸಿಯಾ ಏನಿದ್ದಾರೆ ಅವರು ಸಹ ಸಿಎಂ ರೇಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾದವ ಸಮುದಾಯದ ಗಾಯತ್ರಿ ದೇವಿ ಹೆಸರು ಕೂಡ ಸಿಎಂ ಸ್ಪರ್ಧೆಯಲ್ಲಿ ಕೇಳಿ ಬರ್ತಾ ಇದೆ. ರಾಬ್ರಿ ದೇವಿ ನಂತರ ಬಿಹಾರದ ಎರಡನೇ ಮಹಿಳಾ ಸಿಎಂ ಏನಾದರೂ ಆಗ್ತಾರಾ ಅಂತ. ಬಿಹಾರದಲ್ಲಿ ರಾಜಕೀಯ ವಿಚಾರ ಗರಿಗೆದರ್ತಾ ಇದೆ. ನಿತೀಶ್ ಕುಮಾರ್ ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟರೆ ಅವರ ನಂತರ ಯಾರು ಸಿಎಂ ಎನ್ನುವಂತಹ ಪ್ರಶ್ನೆ ಇದೆ. ಎಲ್ಲೋ ಒಂದು ಕಡೆ ಬಿಜೆಪಿ ತೆಕ್ಕೆಗೆ ಸಿಎಂ ಸ್ಥಾನ ಹೋಗುತ್ತೆ ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅವರು ಅವರ ಆಪ್ತರಿಗೆ ಕೊಡಬೇಕಂತ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅವರ ಸುದೀರ್ಘ ರಾಜಕೀಯ ಒಂದು ಜೀವನ ಏನಿದೆ ಅದರ ಆಧಾರದ ಮೇಲೆ ಯಾವ ನಿರ್ಧಾರವನ್ನು ತಗೋತಾರೆ ಅಂತ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ವರ್ಚಸ್ಸನ್ನು ಹೊಂದಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಎಲೆಕ್ಷನ್ನಲ್ಲಿ ಏನಾಯಿತು, ಯಾವ ರೀತಿಯಾಗಿ ಬಹುಮತ ಬಂತು ಅದೆಲ್ಲವೂ ಕೂಡ ಗೊತ್ತಿದೆ. ಹೀಗಿರುವಾಗ ಅಧಿಕಾರವನ್ನು ವಹಿಸಿಕೊಂಡು ಒಂದು 4 ತಿಂಗಳಲ್ಲೇನೆ ಈಗ ಅಧಿಕಾರವನ್ನು ಬಿಟ್ಟುಕೊಡಬೇಕಾಗಿದೆ. ಸ್ವಲ್ಪ ಅನಾರೋಗ್ಯದ ಕಾರಣ ಇದೆ, ಅದಿರ್ಬೋದು. ಮತ್ತು ಅವರು ರಾಜ್ಯಸಭೆಯತ್ತ ಏನು ರಾಜಕೀಯವನ್ನು ಒಂದು ಮುಖವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಈಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಅವರ ನಂತರ ಯಾರಾಗ್ತಾರೆ ಎನ್ನುವಂತಹ ದೊಡ್ಡ ಪ್ರಶ್ನೆ ಇದೆ. ಅಲ್ಲೇನಾದರೂ ದಲಿತ ನಾಯಕನಿಗೆ ಸಿಎಂ ಪಟ್ಟವನ್ನು ಏನಾದರೂ ಕೊಡ್ತಾರಾ, ಇಲ್ಲ ಅಮಿತ್ ಶಾ ಆಪ್ತಾ ಇದ್ದಾರೆ, ಅಮಿತ್ ಶಾ ಬಂಟ ಇದ್ದಾರೆ, ಅವ್ರಿಗೇನಾದರೂ ಸಿಎಂ ಸ್ಥಾನವನ್ನು ಕೊಡುತ್ತಾರೆ, ಯಾರಿಗೆ ಒಲಿಯುತ್ತೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಬಿಹಾರದ ಚುಕ್ಕಾಣಿಯನ್ನು ಹಿಡಿಯೋರು ಯಾರೀಗ ಸಿಎಂ ಸ್ಥಾನದಲ್ಲಿ ಯಾರು ಕೂಡ್ತಾರೆ? ಕರ್ನಾಟಕದಲ್ಲಿ ಇರೋ ರೀತಿಯಾಗಿ ಅಲ್ಲಿ ಕೂಡ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ಇದೆ. ಆದರೆ ಕರ್ನಾಟಕದ ಚಿತ್ರಣವೇ ಬೇರೆ, ರಾಜಕೀಯದ್ದು ಬಿಹಾರದ್ದೇ ಬೇರೆ. ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿದ್ದಾರೆ ಅವರು. ಇನ್ನೇನು ಅವ್ರು ಘೋಷಣೆ ಕೂಡ ಮಾಡ್ತಾರೆ. ಆದರೆ ಸದ್ಯಕ್ಕೆ ಯಾರು ಎನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸ್ಥಾನಕ್ಕೆ ಯಾರು ನೇಮಕ ಆಗ್ತಾರೆ ಎನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನು ಅಲ್ಲಿ ಡಿಸಿಎಂ ಆಗಿರುವಂತಹ ಸಾಮ್ರಾಟ್ ಚೌಧರಿ ಏನಿದ್ದಾರೆ ಅವರ ಹೆಸರು ಮೊದಲ ಬಾರಿ ಕೇಳಿ ಬರ್ತಾ ಇದೆ. ಅಂದರೆ ಅವರೇ ಮುಂಚೂಣಿಯಲ್ಲಿದ್ದಾರೆ. ಫಸ್ಟ್ ಅವರ ಹೆಸರು, ಆಮೇಲೆ ಬೇರೆ ಬೇರೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಸಾಮ್ರಾಟ್ ಚೌಧರಿ ಆದಮೇಲೆ ಗೃಹ ಸಚಿವ ಅಮಿತ್ ಶಾ ಏನಿದ್ದಾರೆ ಅವರಿಗೆ ತುಂಬ ಆಪ್ತರಾಗಿದ್ದಾರೆ. ನಿತ್ಯಾನಂದ್ ರೈ ಅವರು ಕೂಡ ಸಿಎಂ ಸ್ಥಾನ ಅಥವಾ ರೇಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರಾದಮೇಲೆ ಬಿಜೆಪಿಯ ಸಂಜೀವ್ ಚೌರಾಸಿಯಾ ಏನಿದ್ದಾರೆ ಅವರು ಕೂಡ ಸಿಎಂ ಆಗಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ. ನಾನು ಕೂಡ ಸಿಎಂ ರೇಸಲ್ಲಿದ್ದೀನಿ ಅಂತ ಒಂದು ಕಡೆ ಬಿಜೆಪಿ ಕೂಡ ಯೋಚನೆ ಮಾಡ್ತಾ ಇದೆ. ನಮ್ಮವ್ರಿಗೇನೆ ನಾವು ಸಿಎಂ ಸ್ಥಾನವನ್ನು ಕೊಡಿಸಬೇಕು ಅಂತ ಹೇಳಿ. ಇನ್ನು ನಿತೀಶ್ ಕುಮಾರ್ ಅವರು ಕೂಡ ಅವರು ಯೋಚನೆ ಮಾಡ್ತಾ ಇರ್ತಾರೆ. ನಾನಾದ ನಂತರ ಇವರು ಬರಬೇಕಂತ ಅವರು ಕೂಡ ಯೋಚನೆ ಮಾಡಿರ್ತಾರೆ. ಇನ್ನು ಮಹಿಳೆಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾದವ ಸಮುದಾಯದ ಗಾಯತ್ರಿ ದೇವಿ ಏನಿದ್ದಾರೆ ಅವರು ಕೂಡ ಸಿಎಂ ರೇಸಲ್ಲಿದ್ದಾರೆ. ರಾಬ್ರಿ ದೇವಿ ನಂತರ ಇವರು ಏನಾದರೂ ಬಿಹಾರದ ಮಹಿಳಾ ಎರಡನೇ ಸಿಎಂ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಏನಾಗಬಹುದು ಬಿಹಾರದಲ್ಲಿ ಅನ್ನುವಂಥ ಪ್ರಶ್ನೆ ಸಾಕಷ್ಟಿದೆ. ನಿತೀಶ್ ಕುಮಾರ್ ಅವರ ನಿರ್ಧಾರ ಏನು, ಬಿಜೆಪಿ ಅವರು ಏನು ಹೇಳ್ತಾರೆ, ಅಮಿತ್ ಶಾ ಅವರ ಒಂದು ಆಪ್ತನಿಗೆ ಕೊಡ್ತಾರೋ ಅಥವಾ ಅಲ್ಲಿನ ಡಿಸಿಎಂఏ ಸಿಎಂ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಹೀಗಾಗಿ ಇದಕ್ಕೆ ಏನು ಉತ್ತರ ಸಿಗುತ್ತೆ, ಯಾರು ಸಿಎಂ ಆಗ್ತಾರೆ ಅಂತ ಕಾದು ನೋಡಬೇಕು. ನಿತೀಶ್ ಕುಮಾರ್ ಅವರು ಸಿಎಂ ಆಗಿ ದಾಖಲೆಯನ್ನು ಮಾಡಿದ್ರು. ಅದಾದ ನಂತರ ಅವರು ಅಧಿಕಾರವನ್ನು ವಹಿಸ್ಕೊಂಡು ಕೇವಲ ಒಂದು 4-5 ತಿಂಗಳಲ್ಲಿನೇ ಅವರು ಅಧಿಕಾರವನ್ನು ಬಿಟ್ಕೊಡ್ಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಈಗ ಕೆಲವೊಂದು ಕಾರಣಗಳಿಂದ. ಹೀಗಿರುವಾಗ ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನುವಂತಹ ದೊಡ್ಡ ಪ್ರಶ್ನೆ ಇದೆ. ಬಿಹಾರದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಅಲ್ಲಿನ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಕೊಟ್ಟರೆ ಸೂಕ್ತ? ನಿತೀಶ್ ಕುಮಾರ್ ಅವರ ರೀತಿಯಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕು, ಜನರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗಬೇಕು. ಅದು ತುಂಬ ಸವಾಲು. ಯಾಕಂದರೆ ಇವರು ಏನು ಇಷ್ಟು ದಿನ ಕೆಲಸವನ್ನು ಮಾಡಿದ್ದಾರೆ, ಆ ಜನರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗಿದ್ದಾರೆ, ಅದನ್ನು ಕಾಪಾಡಿಕೊಂಡು ಹೋಗುವಂತಹ ವ್ಯಕ್ತಿ ಬರಬೇಕು. ಇಲ್ಲ ಅಂತಂದರೆ ಮುಂದಿನ ಸಲ ಏನು ಎಲೆಕ್ಷನ್ಗಳು ನಡೆಯುತ್ತೆ ಅದರ ಮೇಲೆ ಹೊಡೆತ ಬೀಳುತ್ತೆ. ಹೀಗಾಗಿ ಒಬ್ಬ ಒಳ್ಳೆಯ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ದು
ಅಲ್ಲಿ ತುಂಬ ಮುಖ್ಯ ಆಗುತ್ತೆ. ನಿತೀಶ್ ಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿರ್ತಾರೆ. ನೂತನವಾಗಿ ಬಿಹಾರದ ಸಾರಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಒಂದು ವೇಳೆ ದಲಿತ ನಾಯಕನಿಗೆ ಏನಾದರೂ CM ಪಟ್ಟವನ್ನು ಕೊಟ್ಟರೆ ಅದು ಕೂಡ ಒಂದು ರೀತಿಯಾಗಿ ತುಂಬ ಜನ ಒಪ್ಕೊಳ್ತಾರೆ. ಇದನ್ನು ಕರ್ನಾಟಕದಲ್ಲಿನೇ ದಲಿತ CM ಆಗಬೇಕನ್ನುವಂಥ ಹಕ್ಕು ಇದೆ. ಆದರೆ ಎಲ್ಲೋ ಒಬ್ಬರು CM ಆಗ್ತಿದ್ದಾರಲ್ಲ ಅನ್ನುವಂಥ ಖುಷಿ ಕೂಡ ಇರುತ್ತೆ ಕೆಲವರಿಗೆ. ಹೀಗಾಗಿ ಸಾಮ್ರಾಟ್ ಚೌಧರಿ ಆಗ್ತಾರೋ, ಗಾಯತ್ರಿ ದೇವಿ ಆಗ್ತಾರೋ, ಅಥವಾ ಯಾರಾಗ್ತಾರೆ ಅನ್ನುವಂಥದ್ದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.